ಸರ್, ಈ ವಕೀಲರು ಆರೋಪಿಗಳನ್ನ ಭೇಟಿ ಮಾಡುವ ಕುರಿತು ಕೆಲವೊಂದಷ್ಟು ಗೊಂದಲಗಳಿದ್ವು. ನ್ಯಾಯಾಧೀಶರು ಈ ಹಿಂದೆನೆ ಅಂದ್ರೆ ಮೊದಲನೇ ಬಾರಿ ಏನು ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ 8ರಿಂದ 8:30 ಬೆಳಗಿನ ಜಾವ 8ರಿಂದ 8:30 ಸಮಯಕ್ಕೆ ವಕೀಲರ ಭೇಟಿಗೆ ನಿಗದಿಯಾಗಿತ್ತು. ಆದರೂ ಕೂಡ ಕೆಲವೊಂದಷ್ಟು ಗೊಂದಲಗಳಿದ್ವು. ನಿನ್ನೆ ನಾವು ಮಾನ್ಯ ನ್ಯಾಯಾಲಯದಲ್ಲಿ ಈ ಒಂದು ನಿವೇದನೆಯನ್ನ ಮಾಡ್ಕೊಂಡಿರ್ತೀವಿ. ಅಂದ್ರೆ ನಮಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮುಂದಿನ ಕಾನೂನು ಪ್ರಕ್ರಿಯೆಗಳು, ಈಗ ಏನು ದರ್ಶನ್ ಅವರಾಗ್ಲಿ ಅಥವಾ ಉಳಿದ ಇನ್ಯಾವುದೇ ಆರೋಪಿಗಳಾಗ್ಲಿ, ಇವರನ್ನ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಭೇಟಿ ಮಾಡಿಕೊಡ್ಬೇಕು ಅಂತ ನಾವೇನು ಕೇಳ್ಕೊಂಡಿದ್ವಿ. ಮಾನ್ಯ ನ್ಯಾಯಾಧೀಶರು ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. 8ರಿಂದ 8:30 ಬೆಳಗಿನ ಜಾವ 8ರಿಂದ 8:30ಗೆ ವಕೀಲರು ಆರೋಪಿಗಳನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ನಾವು ಈಗ 8 ಗಂಟೆಗೆ ಹೋಗಿ ಇವ್ರನ್ನ ದರ್ಶನ್ ರವ್ರನ್ನ ಭೇಟಿ ಮಾಡಿ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಮಾಡೋರಿದ್ದೀವಿ. ಇಲ್ಲ, ರಿಮೈಂಡ್ ಅಪ್ಲಿಕೇಶನ್ ಅನ್ನ ತಲುಪಿಸಿಲ್ಲ. ಅದು ಚಾರ್ಜ್ ಶೀಟ್ ಆಗಿದ್ರೆ ಅದನ್ನ ಒಂದು ಪ್ರತಿಯನ್ನ ಕೊಡಬೇಕಾಗ್ತದೆ ಆರೋಪಿಗಳಿಗೆ. ರಿಮೈಂಡ್ ಅರ್ಜಿಯನ್ನ ನಾವು ಅಧಿಕೃತವಾಗಿ ಸರ್ಟಿಫೈಡ್ ಕಾಪಿಯನ್ನ ಪಡಿಬಹುದು. ಸರ್, ಈಗ ನೋಡಿ, ನಿನ್ನೆ 9 ದಿನಗಳ ಕಾಲ ಆರೋಪಿಗಳನ್ನ ಪೊಲೀಸ್ ಅಭಿರಕ್ಷೆಗೆ ಕೇಳ್ಕೊಂಡಿರ್ತಾರೆ. ನಾವು ಅದಕ್ಕೆ ತಕರಾರನ್ನ ಸಲ್ಲಿಸಿರ್ತೀವಿ. ಏನು ಈ ಮೊಬೈಲ್ಗಳನ್ನ ವಶಪಡಿಸಿಕೊಂಡಿರುವಂತಹ ಮೊಬೈಲ್ಗಳ ಅದರಲ್ಲಿ ಇರುವಂತಹ ಕೆಲವೊಂದಷ್ಟು ಮಾಹಿತಿಯನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಡೇಟಾ ರಿಟ್ರೀವಲ್ ಮಾಡಬೇಕು ಅನ್ನೋದು ಒಂದಾಗಿರ್ತದೆ. ಎರಡನೇದಾಗಿ ಮೈಸೂರಿಗೆ ತೆರಳಿ ಯಾವುದೋ ಆರೋಪಿಗಳ ಬಟ್ಟೆ ಮತ್ತು ಚಪ್ಪಲಿಗಳನ್ನ ವಶಪಡಿಸ್ಕೋಬೇಕು, ಅಂದ್ರೆ ರಿಕವರಿ ಮಹಜರ್ ಅಮಾನತ್ತು ಪಂಚನಾಮೆಯನ್ನ ಹೊರಡಿಸಬೇಕು ಅನ್ನೋದು ಎರಡನೇ ವಾದ ಆಗಿರ್ತದೆ. ಮತ್ತು ಮೂರನೇದಾಗಿ ಏನೋ ಈ ಎಲೆಕ್ಟ್ರಾನಿಕ್ ಮೆಗ್ಗರ್ ಮಿಷಿನ್ ಅಂತ ಈ ಶಾಕ್ ನೀಡಲಿಕ್ಕೆ ಬಳಸಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಿ ಅಭಿಯೋಜನೆಯವರು ಅದು ಪ್ರಪ್ರಥಮವಾಗಿ ನಿನ್ನೆನೆ ಅದು ಮೊದಲನೇ ಬಾರಿ ಆ ಒಂದು ವಿಚಾರವನ್ನ ನ್ಯಾಯಾಲಯದ ಗಮನಕ್ಕೆ ತಂದಿರ್ತಾರೆ. ಇದನ್ನು ಕೂಡ ವಶಪಡಿಸ್ಕೋಬೇಕು ಅಂತ. ಈಗ ಅಭಿಯೋಜನೆಯ ಒಂದು ಲೋಪ ಏನಂತಂದ್ರೆ ಯಾವ ವಸ್ತುಗಳನ್ನ ಯಾರಿಂದ ಅಮಾನತು ಪಡಿಸ್ಕೋಬೇಕು, ಅಂದ್ರೆ ಈಗ ಬಟ್ಟೆಗಳನ್ನ ಅವರೇನು ಅಮಾನತ್ ಪಂಚನಾಮೆ ಹೊರಡಿಸಿ ಆರೋಪಿಗಳ ಸಮಕ್ಷಮ ಅದನ್ನ ವಶಪಡಿಸ್ಕೋಬೇಕು ಅಂತ ಏನ್ ಹೇಳಿದ್ದಾರೆ, ಅದು ಯಾವ ಆರೋಪಿಯಿಂದ, ಹಾಗೂ ಎಲೆಕ್ಟ್ರಾನಿಕ್ ಮೆಗ್ಗರ್ ಮಿಷಿನ್ ಅದು ಯಾವ ಆರೋಪಿಯಿಂದ ವಶಪಡಿಸ್ಕೋಬೇಕು, ಯಾವುದೇ ಸ್ಪಷ್ಟತೆ ಇಲ್ಲದೆ ಆ ಒಂದು ರಿಮೈಂಡ್ ಅರ್ಜಿಯನ್ನ ತಯಾರಿಸಿದ್ರು ಅಭಿಯೋಜನೆಯವರು. ಈ ಅಂಶಗಳನ್ನ ನಾವು ನ್ಯಾಯಾಲಯದ ಗಮನಕ್ಕೆ ತಂದ ಕಾರಣ ಅವರು 9 ದಿನಗಳು ಆರೋಪಿಗಳ ಅಭಿರಕ್ಷೆಯನ್ನು ಪಡೆಯೋದ್ರಲ್ಲಿ ವಿಫಲವಾಗಿದ್ದಾರೆ. ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು 5 ದಿನಗಳ ಕಾಲ, ಅಂದ್ರೆ ಇವತ್ತಿನ ತನಕ ಈ ಹಿಂದೆನೆ ಅವರಿಗೆ ಒಂದು ಪೊಲೀಸ್ ಅಭಿರಕ್ಷೆಗೆ ನೀಡಿದ್ರು. ಆದ ಕಾರಣ 20ನೇ ತಾರೀಕು, ಇದೇ ತಿಂಗಳು 20ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ಎಲ್ಲಾ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು. ಆದರೆ ಯಾವುದೇ ಆರೋಪಿಯ ತನಿಖೆ ಮುಗಿದಿದ್ದಲ್ಲಿ, ಅಂದ್ರೆ ಇವತ್ತೇ ಆಗ್ಬೋದು, ನಾಳೆನೇ ಆಗ್ಬೋದು, ನಾಡಿದ್ದೇ ಆಗ್ಬೋದು, ಆ ಒಂದು ಆರೋಪಿಯ ತನಿಖೆ ಮುಗಿದಿದ್ದಲ್ಲಿ, ಈಗ ಉದಾಹರಣೆಗೆ ದರ್ಶನ್ ರವರ ತನಿಖೆ ಇವತ್ತೇ ಮುಗಿದ್ರೆ ಅವರನ್ನ 20ನೇ ತಾರೀಕು ತನಕ ಇರಿಸಿಕೊಳ್ಳಲಿಕ್ಕೆ ಅವಕಾಶ ಇರೋದಿಲ್ಲ. ಆ ತನಿಖೆ ಮುಗಿದ ಕೂಡಲೇ ತಕ್ಷಣವೇ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸತಕ್ಕದ್ದು ಎನ್ನುವಂತ ಒಂದು ಆದೇಶವನ್ನ ನ್ಯಾಯಾಧೀಶರು ನಿನ್ನೆ ಹೊರಡಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.